ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಆಗುವಂಥ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಪುಡಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ 2 ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಇಲ್ಲಿ ಮ್ಯಾಂಗೋ ಹಾಕ್ಕೊಂಡ್ರೆ ಮ್ಯಾಂಗೋ ಪುಡಿಂಗ್ ಆಗುತ್ತೆ, ಅಥವಾ ಬೇರೆ ಹಣ್ಣುಗಳನ್ನ ಬೇಕಾದರೆ ನೀವು ಹಾಕ್ಕೊಂಡು ಪುಡಿಂಗ್ನ ಮಾಡ್ಕೋಬೋದು. ಇಲ್ಲಿ ನಾನು 5 ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಆದಷ್ಟು ಸಿಹಿ ಇರೋಂಥ ಮಾವಿನ ಹಣ್ಣು ತಗೊಳ್ಳಿ, ಹುಳಿ ಇರೋಂಥ ಮಾವಿನ ಹಣ್ಣು ಬೇಡ. ಇದಕ್ಕೆ 5 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಸಹ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ನೀವು ಇದೇ ಮೆಜರ್ಮೆಂಟ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಪುಡಿಂಗ್ ಬರುತ್ತೆ, ಯಾವುದೇ ರೀತಿ ಫೇಲ್ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ. ಈಗ ಇದನ್ನೆಲ್ಲ ಮಿಕ್ಸಿಯಲ್ಲಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ಮಾವಿನ ಹಣ್ಣು ಒಂದು ಸ್ವಲ್ಪನೂ ಪೀಸಸ್ ಸಿಕ್ಕಬಾರ್ದು ಬಾಯಿಗೆ, ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು 100 ml ಅಷ್ಟು ಹಾಲನ್ನು ಹಾಕಿ ಪುನಃ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಸ್ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಬರಬೇಕು. ನೋಡಿ, ಇದು ಗಟ್ಟಿ ಆಗ್ತಾ ಬರುತ್ತೆ. ಇದು ಸ್ಲೋ ಫ್ಲೇಮಲ್ಲೇ ಮಾಡಬೇಕಿದು. ಸುಮಾರು ನಾನಿಲ್ಲಿ ಒಂದು 10 ನಿಮಿಷ ಈ ರೀತಿ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಈಗ ಇದಾಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿನ ಬೌಲ್ಗೆ ಈ ರೀತಿ ಹಾಕೋಬೇಕು. ಹಾಕ್ಕೊಂಡು ಫಾಯಿಲ್ ಪೇಪರು ಅಥವಾ ಕ್ಲಿಂಗ್ ರ್ಯಾಪ್ನಿಂದ ಈ ರೀತಿ ಕವರ್ ಮಾಡಿ ಫ್ರಿಡ್ಜ್ನಲ್ಲಿ ಇಡಬೇಕು. ಒಂದು ಸುಮಾರು 4 ರಿಂದ 5 ಗಂಟೆಗಳ ಕಾಲ ಇಡಬೇಕಾಗತ್ತೆ. ನೆನಪಲ್ಲಿರಲಿ, ಫ್ರಿಡ್ಜ್ನಲ್ಲಿ ಇಡಬೇಕು, ಫ್ರೀಝರ್ನಲ್ಲಿ ಅಲ್ಲ. ನೋಡಿ, ಈಗ ಇದು ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ಡಿಮೋಲ್ಡ್ ಮಾಡೋಣ. ಈ ರೀತಿ ಎಡ್ಜಸ್ನ ಮೊದಲು ಲೂಸ್ ಮಾಡ್ಕೋಬೇಕು, ನಾವು ಇಡ್ಲಿನ ಬಿಡಿಸ್ತೀವಲ್ಲ ಹಾಗೆ. ಈಗ ಒಂದು ಪ್ಲೇಟ್ನ ಮುಚ್ಚಿ ಈ ರೀತಿ ತಿರುಗಿಸಿದ್ರೆ ಮ್ಯಾಂಗೋ ಪುಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಬರುತ್ತೆ. ಪರ್ಫೆಕ್ಟಾಗಿ ಬಂದಿದೆ ನೋಡಿ ಮ್ಯಾಂಗೋ ಪುಡಿಂಗು. ಇದನ್ನು ನೀವು ಹೀಗೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಐಸ್ ಕ್ರೀಮ್ ಜೊತೆಗೆ ಹಾಕ್ಬೋದು, ಅಥವಾ ಮಿಲ್ಕ್ ಶೇಕ್ ಜೊತೆಗೆ ಹಾಕ್ಬೋದು. ನೀವು ಹೇಗೆ ಬೇಕಾದರೂ ಹಾಗೆ ಇದನ್ನು ಸರ್ವ್ ಮಾಡ್ಬೋದು. ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕ ಬೌಲಲ್ಲಿ ಸೆಪ್ರೇಟಾಗಿ ಸಿಂಗಲ್ ಪೀಸಾಗೂ ಸೆಟ್ ಮಾಡಿ ಸರ್ವ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇಲ್ಲಿ ನಾನು ಚೆರಿನ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈಗ ಸ್ಕೂಲಿಗೆಲ್ಲ ರಜೆ ಶುರುವಾಗಿದೆ ಅಲ್ಲ, ಮಕ್ಕಳು ಮನೇಲೇ ಇರ್ತಾರೆ, ಅವರಿಗೆ ಈ ರೀತಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ತುಂಬ ಈಸಿನೂ ಸಹ ಇದನ್ನು ಮಾಡೋದು, ಮಕ್ಕಳ ಕೈಲೂ ನೀವು ಮಾಡಿಸ್ಬೋದು. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Happy cooking!